ಎಲ್ಲರಿಗೂ ನಮಸ್ಕಾರಗಳು. ನಿಮಗೆಲ್ಲರಿಗೂ ದ ಬೋಲ್ಡ್ ಲರ್ನರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗ ಈ ಒಂದು ವಿಡಿಯೋದಲ್ಲಿ KSOU ಪೋರ್ಟಲ್ ಮೂಲಕ ನಿಮ್ಮ ಹಾಲ್ ಟಿಕೆಟ್ ಅಥವಾ ಅಡ್ಮಿಟ್ ಕಾರ್ಡನ್ನು ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ನೋಡೋಣ. ಹಾಗೆ ನಿಮ್ಮ ಪರೀಕ್ಷೆ ಸಮಯದಲ್ಲಿ ನೀವು ಪಾಲಿಸಬೇಕಾದಂತಹ ಸೂಚನೆಗಳು ಏನಿದ್ದಾವೆ ಅದನ್ನೂ ಸಹ ನೋಡೋಣ. ಆಮೇಲೆ ನಿಮ್ಮ ಎಕ್ಸಾಮ್ ಸೆಂಟರ್ಗಳ ಅಡ್ರೆಸ್ ಅಥವಾ ಮೊಬೈಲ್ ನಂಬರ್ ನಿಮಗೆ ಬೇಕಾಗಿದ್ದರೆ ಅದನ್ನು ನೀವು ಹೇಗೆ ಪಡೆದುಕೊಳ್ಬೋದು ಅಂತ ಸಹ ನೋಡೋಣ. ಹಾಗಿದ್ರೆ ಈಗಾಗಲೇ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಈ KSOUಗೆ ಸಂಬಂಧಿಸಿದಂತಹ ಹಲವಾರು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೇವೆ. ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನೀವು ಅದನ್ನು ಸರ್ಚ್ ಮಾಡಿ ನೋಡ್ಕೊಳ್ಬೋದು. ಹಾಗೆ ಈ ಒಂದು ಪ್ಲೇಲಿಸ್ಟ್ ಲಿಂಕನ್ನು ಇದೇ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಸಹ ನಾನು ಕೊಟ್ಟಿರ್ತೇನೆ. ಈಗ ನಿಮ್ಮ ಹಾಲ್ ಟಿಕೆಟನ್ನು ಹೇಗೆ ನೀವು ಪಡೆದುಕೊಳ್ಬೋದು ಅಂತ ನೋಡೋದಾದರೆ, ನಿಮ್ಮ ಮೊಬೈಲ್ನಲ್ಲಿರುವಂತಹ ಗೂಗಲ್ ಬ್ರೌಸರ್ ಆಗಿರ್ಬೋದು ಅಥವಾ ಕ್ರೋಮ್ ಬ್ರೌಸರ್ ಆಗಿರ್ಬೋದು, ಅದನ್ನು ಓಪನ್ ಮಾಡಿ ಇಲ್ಲಿರುವಂತಹ ಸರ್ಚ್ ಬಾರ್ನಲ್ಲಿ ಜಸ್ಟ್ KSOU ಹಾಲ್ ಟಿಕೆಟ್ ಅಂತ ಸರ್ಚ್ ಮಾಡ್ಕೊಳ್ಳಿ. ಓಕೆ, ನಿಮಗೆ ಮೊದಲನೇ ಒಂದು ಲಿಂಕ್ ಬರುವಂಥದ್ದು ಏನು ಅಂತಂದರೆ KSOUportal.com ಅಂತ ಡೌನ್ಲೋಡ್ ಅಡ್ಮಿಷನ್ ಟಿಕೆಟ್ ಅಂತ ಬಂದಿದೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಇಲ್ಲಿ ನಿಮ್ಮ ರೋಲ್ ನಂಬರ್ ಇದೆ, ನಿಮ್ಮ ಐಡೆಂಟಿಟಿ ಕಾರ್ಡ್ನಲ್ಲಿ ಇರುತ್ತೆ. ಅದನ್ನು ಎಂಟರ್ ಮಾಡಬೇಕು. ಎಂಟರ್ ಮಾಡಿ ಡೌನ್ಲೋಡ್ ಅಂತ ಕೊಡಬೇಕು. ಓಕೆ, ಕೆಲವೊಬ್ಬರಿಗೆ ನಿಮ್ಮ ಮೊಬೈಲ್ನಲ್ಲಿ ತುಂಬ ಈಸಿಯಾಗಿ ನಿಮಗೆ ಡೌನ್ಲೋಡ್ ಆಗಿ ಬಂದುಬಿಡುತ್ತೆ. ಆದರೆ ಇನ್ನು ಕೆಲವೊಬ್ಬರಿಗೆ ಯಾವ ರೀತಿ ಕಾಣಸಿಗುತ್ತೆ ಅಂತಂದರೆ, ಅದು ಒಂದು ನಿಮಿಷ, ಯಾವ ರೀತಿ ಕಾಣಸಿಗುತ್ತೆ ಅಂತಂದರೆ ಈ ರೀತಿಯಾಗಿ ಓಪನ್ ಆಗುತ್ತೆ ನಿಮ್ಮ ಹಾಲ್ ಟಿಕೆಟ್. ಓಕೆ, ಇದು ಯಾಕೆ ಈ ರೀತಿಯಾಗಿ ಓಪನ್ ಆಗಿದೆ ಅಂತಂದರೆ, ನಿಮ್ಮ ಫೈಲ್ HTML ಫಾರ್ಮೆಟಲ್ಲಿ ಡೌನ್ಲೋಡ್ ಆಗಿರುವಂಥದ್ದು. ಓಕೆ, HTML ಫಾರ್ಮೆಟಲ್ಲಿ ಡೌನ್ಲೋಡ್ ಆಗಿದೆ. ಹಾಗಾದರೆ ಇದನ್ನು ನೀವು ಹೇಗೆ ಸಾಲ್ವ್ ಮಾಡ್ಬೋದು ಅಂತಂದರೆ, ಜಸ್ಟ್ ನಿಮ್ಮ ಮೊಬೈಲ್ನಲ್ಲಿ ಆ ಒಂದು ಡೌನ್ಲೋಡ್ ಮಾಡಿರ್ತೀರ ಅದು ಎಲ್ಲಿ ಡೌನ್ಲೋಡ್ ಆಗಿರುತ್ತೆ ಅದನ್ನ ಓಪನ್ ಮಾಡ್ಕೊಳ್ಬೇಕು. ಫಾರ್ ಎಕ್ಸಾಂಪಲ್, ನಾನು ನಮ್ಮ ಮೊಬೈಲ್ನಲ್ಲಿರುವಂತಹ ಮೈ ಫೈಲ್ಸ್ ಅಂತ ಏನಿದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಇಲ್ಲಿ ಇರುವಂತಹ ಡೌನ್ಲೋಡ್ಸ್ ಅಂತ ಇದೆ. ಓಕೆ, ಈ ಡೌನ್ಲೋಡ್ಸ್ ಮೇಲೆ ನಾನು ಕ್ಲಿಕ್ ಮಾಡ್ತೇನೆ ಈಗ. ಓಕೆ, ಡೌನ್ಲೋಡ್ಸ್ ಮೇಲೆ ಕ್ಲಿಕ್ ಮಾಡೋಣ. ಇಲ್ಲಿ ನಮ್ಮ ಫೈಲ್ ಡೌನ್ಲೋಡ್ ಆಗಿರುವಂಥದ್ದು. ಓಕೆ, ಈಗ ನಾನು ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡಿರುವಂಥದ್ದು ಇಲ್ಲಿ ನನಗೆ ಕಾಣಿಸ್ತಾ ಇದೆ. ಇದರ ಮೇಲೆ ಲಾಂಗ್ ಪ್ರೆಸ್ ಮಾಡಿ. ಓಕೆ, ಆಮೇಲೆ ಇಲ್ಲಿ ಕೆಳಗಡೆ ಮೋರ್ ಅಂತ ಬರುತ್ತೆ ನೋಡಿ. ಓಕೆ, ನಿಮ್ಮ ಮೊಬೈಲ್ನಲ್ಲಿ ಏನು ಆಪ್ಷನ್ ಬರುತ್ತೆ ನೀವು ನೋಡ್ಕೊಳ್ಳಿ. ನಾನೀಗ ಈ ಮೋರ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ರೀನೇಮ್ ಅಂತ ಬರುತ್ತೆ. ಬೇಸಿಕಲಿ ನಾವು ಆ ಫೈಲನ್ನು ನಾವು ರೀನೇಮ್ ಮಾಡ್ಕೊಳ್ಬೇಕು. ಓಕೆ, ರೀನೇಮ್ ಮೇಲೆ ಕ್ಲಿಕ್ ಮಾಡೋಣ. ಇಲ್ಲಿ ನೋಡ್ಬೋದು ಆ ಫೈಲ್ ನಿಮಗೆ ಯಾವ ರೀತಿ ಸೇವ್ ಆಗಿದೆ ಅಂತಂದರೆ .html ಅಂತ ಸೇವ್ ಆಗಿದೆ. ನಾವೀಗ ಈ .html ಅಂತ ಏನಿದೆ ಇದನ್ನು ನಾವು ರಿಮೂವ್ ಮಾಡಬೇಕು. ಜಸ್ಟ್ ಏನು ಮಾಡಿ, ಇಲ್ಲಿ ಕ್ಲಿಕ್ ಮಾಡಿ ಬ್ಯಾಕ್ ಸ್ಪೇಸ್ ಬಂದುಬಿಡಿ. ಓಕೆ, ಈ ರೀತಿಯಾಗಿ ನಿಮಗೆ ಜಸ್ಟ್ .pdf ಅಂತ ಬಂದಿರಬೇಕು. ಮೊದಲಿಗೆ ನಿಮ್ಮ ರೋಲ್ ನಂಬರ್ ಇರುತ್ತೆ, ಆ ನಂತರ ಇಲ್ಲಿ ಜಸ್ಟ್ .pdf ಅಂತ ಇರುತ್ತೆ. ಈ ರೀತಿಯಾಗಿ ಮಾಡಬೇಕು. ಆಮೇಲೆ ರೀನೇಮ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಆಮೇಲೆ ಈ ರೀತಿಯಾಗಿ ಚೇಂಜ್ ಅಂತ ಕೇಳುತ್ತೆ. ಓಕೆ, ಚೇಂಜ್ ಅಂತ ಕೊಡಿ. ಈ ರೀತಿ ಮಾಡೋ ಮುಖಾಂತರ ನಿಮ್ಮ ಹಾಲ್ ಟಿಕೆಟನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ಫಾರ್ ಎಕ್ಸಾಂಪಲ್, ನಾನಿಲ್ಲಿ ಒಂದು ಡೌನ್ಲೋಡ್ ಮಾಡಿರುವಂಥ ಹಾಲ್ ಟಿಕೆಟನ್ನು ನಿಮಗೆ ಓಪನ್ ಮಾಡಿ ತೋರಿಸ್ತಾ ಇದ್ದೇನೆ. ಕೆಲವೊಂದಿಷ್ಟು ಪರ್ಸ್ನಲ್ ಡೀಟೇಲ್ಸನ್ನು ಇಲ್ಲಿ ಸಹ ಬ್ಲರ್ ಸಹ ಮಾಡಿರ್ತೇನೆ ನಾನು. ಇಲ್ಲಿ ನಿಮ್ಮ ಎಕ್ಸಾಮ್ ಸೆಂಟರ್ ಇದೆ, ಅದರ ಮೊಬೈಲ್ ನಂಬರ್ ಅದೆಲ್ಲ ಸಿಗುತ್ತೆ. ಇನ್ನೊಂದು ರೀತಿಯಾಗಿ ಅಂದರೆ ಇನ್ನೊಂದು ವಿಧಾನ, ನಿಮ್ಮ ಎಕ್ಸಾಮ್ ಸೆಂಟರ್ಗಳ ಮೊಬೈಲ್ ನಂಬರನ್ನು ನೀವು ಹೇಗೆ ಪಡೆದುಕೊಳ್ಬೋದು ಅಂತ ಇದ್ದರೆ, ಈ ಪೇಜ್ ಓಪನ್ ಆಗಿರುತ್ತೆ ಅಲ್ವಾ, ಇಲ್ಲಿ ಎಕ್ಸಾಮ್ ಸೆಂಟರ್ ಅಡ್ರೆಸ್ ಅಂತ ಇದೆ, ಇಲ್ಲಿ ಕ್ಲಿಕ್ ಹಿಯರ್ ಅಂತ ಇದೆ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಬೇಕು. ಇಲ್ಲಿ KSOUನ ಎಲ್ಲ ಎಕ್ಸಾಮ್ ಸೆಂಟರ್ಗಳ ಮಾಹಿತಿ ಇದೆ. ಅಡ್ರೆಸ್ಸು, ಮೊಬೈಲ್ ನಂಬರ್ ಎಲ್ಲ ಸಹ ಇದೆ. ಕೆಲವೊಂದಿಷ್ಟು ಎಕ್ಸಾಮ್ ಸೆಂಟರ್ಗಳನ್ನ ಮರ್ಜ್ ಮಾಡಿರ್ತಾರೆ, ಅದರ ಡೀಟೇಲ್ಸನ್ನು ಸಹ ಇಲ್ಲಿ ಕೆಳಗಡೆ ನೀಡಿರ್ತಾರೆ. ಓಕೆ, ನೀವು ಅದರ ಬಗ್ಗೆ ಸಹ ಮಾಹಿತಿಯನ್ನು ತಿಳ್ಕೊಳ್ಬೋದು. ನೋಡಿ ನಿಮ್ಮ ಸರಿಯಾದ ಎಕ್ಸಾಮ್ ಸೆಂಟರ್ಗೆ ನೀವು ಹೋಗ್ಬೋದು. ಆಲ್ರೆಡಿ ನಿಮ್ಮ ಹಾಲ್ ಟಿಕೆಟ್ನಲ್ಲಿ ಸರಿಯಾದ ಎಕ್ಸಾಮ್ ಸೆಂಟರನ್ನು ಕೊಟ್ಟಿರ್ತಾರೆ. ಅದನ್ನೇ ಫಾಲೋ ಮಾಡ್ಬೋದು ನೀವು. ಓಕೆ, ಇಲ್ಲಿ ಎಕ್ಸಾಮ್ ಸೆಂಟರ್ನಲ್ಲಿ ಏನೆಲ್ಲ ಸೂಚನೆಗಳನ್ನ ಪಾಲಿಸಬೇಕು, ಇನ್ಸ್ಟ್ರಕ್ಷನ್ಸನ್ನು ಪಾಲಿಸಬೇಕು ಅಂತ ನೋಡೋದಾದರೆ, ವಿತೌಟ್ ಅಡ್ಮಿಷನ್ ಐಡೆಂಟಿಫಿಕೇಷನ್ ಕಾರ್ಡ್ ಅಂತ ಇದೆ. ಕ್ಯಾಂಡಿಡೇಟ್ಸ್ ಶಾಲ್ ನಾಟ್ ಬಿ ಅಲೌಡ್ ಟು ರೈಟ್ ದ ಎಕ್ಸಾಮಿನೇಷನ್ ಅಂತ ಇದೆ. ನಿಮಗೆ ಒಂದು ಐಡೆಂಟಿಟಿ ಕಾರ್ಡ್ ಕೊಟ್ಟಿರ್ತಾರೆ, ಅದನ್ನು ಕಂಪಲ್ಸರಿಯಾಗಿ ನೀವು ಎಕ್ಸಾಮ್ ಸೆಂಟರ್ಗೆ ತೆಗೆದುಕೊಂಡು ಹೋಗಬೇಕು. ಅದರ ಜೊತೆಗೆ ಈ ಒಂದು ಹಾಲ್ ಟಿಕೆಟನ್ನು ಸಹ ತೆಗೆದುಕೊಂಡು ಹೋಗಬೇಕು. ಆಮೇಲೆ ಎಕ್ಸಾಮ್ ಸೆಂಟರಲ್ಲಿ ಈ ಮೊಬೈಲ್ ಫೋನನ್ನು ಬಳಸುವಂಥದ್ದು ಅಥವಾ ಯಾವುದೇ ರೀತಿಯಾದಂತಹ ಎಲೆಕ್ಟ್ರಾನಿಕ್ ಡಿವೈಸನ್ನು ಬಳಸುವಂಥದ್ದು ಸ್ಟ್ರಿಕ್ಟ್ಲಿ ಪ್ರೊಹಿಬಿಟೆಡ್ ಆಗಿದೆ. ಓಕೆ, ಯಾವುದೇ ರೀತಿಯಾದಂತಹ ಎಲೆಕ್ಟ್ರಾನಿಕ್ ಡಿವೈಸನ್ನು ಬಳಸುವಂತಿಲ್ಲ ಎಕ್ಸಾಮ್ ಬರೆಯುವಾಗ. ಆಮೇಲೆ
ಪ್ರಿಸರ್ವ್ ದಿಸ್ ಹಾಲ್ ಟಿಕೆಟ್ ಟಿಲ್ ಯು ರಿಸೀವ್ ದ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಆ್ಯಂಡ್ ಟಿಲ್ ದ ಕಂಪ್ಲೀಷನ್ ಆಫ್ ಯುವರ್ ಡಿಗ್ರಿ ಅಂತ ಹೇಳಿದ್ದಾರೆ. ಅಂದರೆ ನಿಮಗೆ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ನಿಮ್ಮ ಮನೆಗೆ ಬಂದು ತಲುಪುವವರೆಗೂ ಈ ಒಂದು ಹಾಲ್ ಟಿಕೆಟನ್ನು ನೀವು ಕಾಯ್ದು ಇಡಬೇಕು. ಓಕೆ, ಎಲ್ಲಿವರೆಗೆ ಅಂತಂದರೆ ನಿಮ್ಮ ಕಂಪ್ಲೀಟ್ ಡಿಗ್ರಿ ಮುಗಿಯೋವರೆಗೂ ಸಹ ಈ ಒಂದು ಹಾಲ್ ಟಿಕೆಟನ್ನು ನೀವು ಕಾಯ್ದು ಇಡಬೇಕು. ಆಮೇಲೆ ಇನ್ನೊಂದು ಎಕ್ಸಾಮ್ ಬರೆಯುವಾಗ ಒಂದು ವಿಶೇಷ ಸೂಚನೆ ಅಂತ ಕೊಟ್ಟಿದ್ದಾರೆ. ಏನು ಅಂತ ಅಂದರೆ, ವಿದ್ಯಾರ್ಥಿಗಳು ಪರೀಕ್ಷೆಗಳನ್ನು ಬರೆಯುವಾಗ ಕಡ್ಡಾಯವಾಗಿ ಪ್ರಶ್ನೆಗಳ ಸಂಖ್ಯೆಗಳನ್ನು ಉತ್ತರ ಪತ್ರಿಕೆಗಳ ಮಾರ್ಜಿನ್ ಲೈನ್ ಬಿಟ್ಟು ಬರೆಯಬೇಕು. ಉತ್ತರ ಬರೆಯುವ ಜಾಗದಲ್ಲೇ ಪ್ರಶ್ನೆ ಸಂಖ್ಯೆ ಬರೆಯಬೇಕು ಅಂತ ಹೇಳಿದ್ದಾರೆ. ಫಾರ್ ಎಕ್ಸಾಂಪಲ್, ಈ ರೀತಿಯಾಗಿ ನಿಮಗೆ ಏನು ಉತ್ತರ ಪತ್ರಿಕೆ ಇರುವಂಥದ್ದು. ಸೊ ಯೂಶ್ವಲಿ ನಾವೆಲ್ಲ ಏನು ಮಾಡ್ತಿದ್ವಿ ಅಂತಂದರೆ, ನಮ್ಮ ಪ್ರಶ್ನೆ ಪತ್ರಿಕೆಯ ಪ್ರಶ್ನೆಯ ನಂಬರನ್ನು ಅಥವಾ ಪ್ರಶ್ನೆ ಇರುತ್ತೆ, ಅದರ ನಂಬರನ್ನು ಈ ರೀತಿಯಾಗಿ ಇಲ್ಲಿ ಬರಿತಿದ್ವಿ. ಇಲ್ಲಿ ಏನು ಮಾಡ್ತಾ ಹೋಗ್ತಿದ್ವಿ, ಉತ್ತರಗಳನ್ನ ಬರಿತಾ ಹೋಗ್ತಿದ್ವಿ. ಬಟ್ ಇಲ್ಲಿ ಏನು ಹೇಳಿದ್ದಾರೆ ಅಂತಂದರೆ, ಪ್ರಶ್ನೆ ಸಂಖ್ಯೆಗಳನ್ನು ಉತ್ತರ ಪತ್ರಿಕೆಗಳ ಮಾರ್ಜಿನ್ ಲೈನ್ ಬಿಟ್ಟು ಬರೆಯಬೇಕು ಅಂತ ಹೇಳಿದ್ದಾರೆ. ಸೊ ಉತ್ತರ ಬರೆಯುವ ಜಾಗದಲ್ಲಿಯೇ ಪ್ರಶ್ನೆ ಸಂಖ್ಯೆಯನ್ನು ಬರೆಯಬೇಕು. ಅಂದರೆ ಎಲ್ಲಿ ಬರಿಬೇಕು ಅಂತಂದರೆ, ಇಲ್ಲಿ ಬರೆಯಬಾರ್ದು ಪ್ರಶ್ನೆ ನಂಬರನ್ನು. ಸೊ ನಾವು ಉತ್ತರ ಬರೆಯುವ ಜಾಗ, ಫಾರ್ ಎಕ್ಸಾಂಪಲ್ 1ನೇ ಪ್ರಶ್ನೆಗೆ ಉತ್ತರ ಬರೀತಿದ್ರೆ, ಸೊ ಇಲ್ಲಿನೇ ಆ ಒಂದು ಕ್ವಶನ್ ನಂಬರನ್ನು ಹಾಕಿ ಇಲ್ಲಿ ಮುಂದೆ ಏನು ಮಾಡಬೇಕು, ಉತ್ತರವನ್ನು ಬರಿತಾ ಹೋಗಬೇಕು. ಸೊ ಇದರ ಬಗ್ಗೆ ಇನ್ನೂ ಹೆಚ್ಚಿನ ಡೀಟೇಲ್ಸನ್ನು ನಿಮ್ಮ ಎಕ್ಸಾಮ್ ಹಾಲ್ನಲ್ಲಿ ಇರುವಂತಹ ಸೂಪರ್ವೈಸರ್ ಇರ್ತಾರೆ. ಸೊ ಅವರನ್ನು ನೀವು ಕೇಳಿ ಪಡೆದುಕೊಳ್ಬೋದು. ಓಕೆ, ಸೊ ಆ ನಂತರ ಇಲ್ಲಿ ಏನು ಹೇಳಿದ್ದಾರೆ ಅಂತಂದರೆ, ವಿದ್ಯಾರ್ಥಿಗಳು ತಮ್ಮ ಪ್ರವೇಶ ಪತ್ರದಲ್ಲಿ ಇರುವ ಪೇಪರ್ ಟೈಟಲ್, ಆಮೇಲೆ ಪೇಪರ್ ಕೋಡ್ ಹಾಗೂ ಪ್ರಶ್ನೆ ಪತ್ರಿಕೆಯಲ್ಲಿ ಇರುವ ಪೇಪರ್ ಟೈಟಲ್ ಮತ್ತು ಪೇಪರ್ ಕೋಡ್ಗಳನ್ನು ಪರೀಕ್ಷಿಸಿಕೊಂಡು ಉತ್ತರ ಬರೆಯುವುದು ಅಂತ ಹೇಳಿದ್ದಾರೆ. ತಪ್ಪು ಪ್ರಶ್ನೆ ಪತ್ರಿಕೆಗೆ ಉತ್ತರ ಬರೆದಲ್ಲಿ ಮುಂದಿನ ದಿನಗಳಲ್ಲಿ ಎದುರಾಗುವ ಯಾವುದೇ ಸಮಸ್ಯೆಗಳಿಗೆ ವಿದ್ಯಾರ್ಥಿಗಳ ನೇರ ಹೊಣೆಗಾರರು ಅಂತ ಹೇಳಿದ್ದಾರೆ. ಸೊ ಅಂದರೆ ಏನು ಅಂತಂದರೆ, ಸೊ ನಿಮ್ಮ ಹಾಲ್ ಟಿಕೆಟ್ನಲ್ಲಿ ಈ ಒಂದು ಎಕ್ಸಾಮ್ ಕೋಡ್ಗಳನ್ನ ಕೊಟ್ಟಿರ್ತಾರೆ. ಓಕೆ, ಫಾರ್ ಎಕ್ಸಾಂಪಲ್ ಇಲ್ಲಿ ನಮ್ಮದು MZ-DSC 3.1 ಅಂತ ಇದೆ. ಸೊ ಇದು ನಮ್ಮ ಪ್ರಶ್ನೆ ಪತ್ರಿಕೆಯ ಕೋಡ್. ಓಕೆ, ಸೊ ಈ ಕೋಡ್, ಆಮೇಲೆ ಈ ಒಂದು ಪ್ರಶ್ನೆ ಸಬ್ಜೆಕ್ಟ್ ಇದೆ, ಸೊ ಅದರ ಟೈಟಲನ್ನು ಕೊಟ್ಟಿರ್ತಾರೆ. ಸೊ ಇದೇ ಒಂದು ಪ್ರಶ್ನೆ ಪತ್ರಿಕೆಯ ಕೋಡ್ ಅಥವಾ ಎಕ್ಸಾಮ್ ಕೋಡ್ ಹಾಗೂ ಇದೇ ಟೈಟಲ್ ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲೂ ಸಹ ಇರಬೇಕು. ಅಂದರೆ ಹಾಲ್ ಟಿಕೆಟ್ನಲ್ಲಿ ಇರುವಂಥದ್ದು ಹಾಗೆ ಪ್ರಶ್ನೆ ಪತ್ರಿಕೆಯಲ್ಲಿ ಇರುವಂಥದ್ದು ಎರಡೂ ಸಹ ಸೇಮ್ ಇರಬೇಕು. ಓಕೆ, ಸೊ ಅದನ್ನು ಖಚಿತಪಡಿಸಿಕೊಂಡು ಆ ನಂತರ ಉತ್ತರವನ್ನು ಬರೀಲಿಕ್ಕೆ ನೀವು ಮುಂದುವರಿಸಿ ಅಂತ ಹೇಳಿದ್ದಾರೆ. ಓಕೆ, ಸೊ ಇಲ್ಲ ಅಂತಂದರೆ ನಿಮಗೆ ಯಾವುದೋ ಪ್ರಶ್ನೆ ಪತ್ರಿಕೆಗೆ ನೀವು ಏನೋ ಉತ್ತರವನ್ನು ಬರೆದು ಬಂದಂತ ಆಗುತ್ತದೆ. ಓಕೆ, ಸೊ ಹಾಗಾದರೆ ಇಲ್ಲಿವರೆಗೂ ನಾವು ಈ ಒಂದು KSOUನಲ್ಲಿ ನಿಮ್ಮ ಹಾಲ್ ಟಿಕೆಟನ್ನು ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು, ಹಾಗೆ ಎಕ್ಸಾಮ್ ಬರೆಯುವಾಗ ಏನೆಲ್ಲ ಒಂದು ಸಲಹೆ ಸೂಚನೆಗಳನ್ನ ನೀವು ಪಾಲಿಸಬೇಕು ಅಂತ ಹೇಳಿದ್ವಿ. ಸೊ ಹಾಗಾದರೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಇದೇ ರೀತಿಯಾದಂತಹ KSOUಗೆ ಸಂಬಂಧಿಸಿದಂತಹ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್.